ಫ್ರೆಂಡ್ಸ್, ಇವತ್ತು ಚೆವ್ರೊಲೆಟ್ ಮ್ಯಾಲಿಬು LT ಯಾವಾಗ ಸಾಲಿನಾಯ್ಡ್ ಹಾಳಾಗುತ್ತೆ ಅಂದರೆ ಇದರಲ್ಲಿ ಇಂಜಿನ್ ಎರರ್ ಬಂದ್ಬಿಟ್ಟು P0010 ಅಂತ ಹೇಳ್ತಾರೆ. ಇದಕ್ಕೆ ಇಂಟೇಕ್ ಕ್ಯಾಮ್ ಶಾಫ್ಟ್ ಪೊಸಿಷನ್ ಆಕ್ಚುಯೇಟರ್ ಸಾಲಿನಾಯ್ಡ್ ಫಾಲ್ಟ್ ಅಂತಾರೆ. ಈ ಎರರ್ ಬಂದಾಗ ಈ ಎರರ್ಸ್ ಎಲ್ಲಿ ಚೆಕ್ ಮಾಡೋದು, ಹೇಗೆ ಮಾಡೋದು, ಅದನ್ನೆಲ್ಲ ಹೇಳ್ಕೊಡ್ತೀನಿ. ಈಗ ನಾವು ಹೇಗೆ ನಮ್ಮ ಕಾರ್ನ ಕಂಪ್ಲೀಟ್ ಪ್ರಿಪರೇಷನ್ ಮಾಡಬೇಕು ಫಸ್ಟು ಬಿಫೋರ್ ವಿ ಗೆಟ್ ಇನ್ ಟು ದಿಸ್ ಕೈಂಡ್ ಆಫ್ ರಿಪೇರ್ ಅನ್ನೋದಕ್ಕೆ ಇವಾಗ ಅಂತ ಇಲ್ಲಿ ನಾವು ಗಮನಿಸ್ಬೇಕೇನು ಅಂತಂದ್ರೆ, ಈ ಚೆವ್ರೊಲೆಟ್ ಮ್ಯಾಲಿಬು ಅನ್ನೋದು ಇಂಜಿನ್ ಪರ್ಫಾರ್ಮೆನ್ಸ್ ಮತ್ತೆ ಎಫಿಷಿಯನ್ಸಿ ಅಳವಡಿಸೋದು ಈ VVT ಕಾಯಿಲ್. ಈ ಆಯಿಲ್ ಕಂಟ್ರೋಲ್ ವಾಲ್ವ್ಸ್ ಏನ್ ಮಾಡುತ್ತೆ ಅಂತ ಅಂದ್ರೆ, ಈ ಸಾಲಿನಾಯ್ಡ್ ಪವರ್ ಅಂಡ್ ಫ್ಯೂಯಲ್ ಎಫಿಷಿಯನ್ಸಿನ ಕಂಪ್ಲೀಟ್ ಆಗಿ ರೆಗ್ಯುಲೇಟ್ ಮಾಡುತ್ತೆ ಈ ವ್ಯಾಲ್ವ್ಸ್ ಯೂಸ್ ಮಾಡ್ಕೊಂಡು. ಸೊ ಈಗ ಹೇಗೆ ಓಪನ್ ಆಗುತ್ತೆ, ಹೇಗೆ ಕ್ಲೋಸ್ ಆಗುತ್ತೆ, ಆಯಿಲ್ ಹೇಗೆ ಡಿಸ್ಪೋಸ್ ಆಗುತ್ತೆ, ಅದರಿಂದ ಪವರ್ ಎಫಿಷಿಯನ್ಸಿ ಮತ್ತೆ ಫ್ಯೂಯಲ್ ಎಫಿಷಿಯನ್ಸಿ ಎರಡೂ ನಿಗದಿತಪಡಿಸುತ್ತೆ. ಇದರಿಂದ ಚೆವ್ರೊಲೆಟ್ ಮ್ಯಾಲಿಬುಯಿಂದ ನೋಡೋಣ ಫ್ರೆಂಡ್ಸ್, ನಾವು ಹೇಗೆ ಮಾಡಬೇಕು, ಏನ್ ಮಾಡಬೇಕು ಅಂತ ಇವಾಗ ನೋಡೋಣ. ಮೊದಲು ನಮಗ್ ಬೇಕಾಗಿರೋದು ಇಲ್ಲಿ ಸಾಮಗ್ರಿ ಅಂದ್ರೆ ಒಂದು ರ್ಯಾಶೆಟ್ ಬೇಕೇ ಬೇಕು. ಅದ್ರ ಜೊತೆ ನಿಮ್ಮ ಸಾಲಿನಾಯ್ಡ್ ರಿಪ್ಲೇಸ್ಮೆಂಟ್ ಸಾಲಿನಾಯ್ಡ್ ಅದೆಲ್ಲಿ ತಗೊಳ್ಳೋದು, ಏನ್ ಮಾಡೋದು ಎಲ್ಲ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ನಂತರ. ಮತ್ತೆ ಸಾಕೆಟ್ ಸೆಟ್ ಒಂದು 8mm ಒಂದು 10mm ಸಾಕೆಟ್ ಸೆಟ್ ಬೇಕೇ ಬೇಕು. ಅದ್ರ ಜೊತೆ ಒಂದು ಫ್ಲಾಟ್ ಸ್ಕ್ರೂ ಡ್ರೈವರ್ ಇದ್ರೆ ಸಾಕು. ಮತ್ತೆ ಕ್ಲೀನ್ ಇಂಜಿನ್ ಆಯಿಲ್ ಬೇಕು. ಅಕಸ್ಮಾತ್ ನೀವೇನಾದ್ರೂ ಲೀಕೇಜ್ ಆಯ್ತು ಇದಾಯ್ತು ಅಂತ ನೋಡೋದಕ್ಕೆ ಕ್ಲೀನ್ ಇಂಜಿನ್ ಆಯಿಲ್ ಒಂದು ಬೇಕು. ಅದಲ್ಲದೆ ನಾವು ಬ್ಯಾಟ್ರಿ ನೆಗೆಟಿವ್ ಟರ್ಮಿನಲ್ ಇಂದ ತೆಗಿಬೇಕು, ಇಲ್ಲ ಅಂದ್ರೆ ಹಾಳಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದಕ್ಕೋಸ್ಕರ ಈಗ ಅದಲ್ಲದೆ ನೀವು ಒಂದು ಲೆವೆಲ್ ಸರ್ಫೇಸ್ ಅಲ್ಲಿ ನಾರ್ಮಲಿ ನೀವು ಏನೇ ರಿಪೇರಿ ಮಾಡೋದಂದ್ರು ಲೆವೆಲ್ ಸರ್ಫೇಸ್ ಅಲ್ಲಿ ಮಾಡಬೇಕು. ಬ್ಯಾಟ್ರಿ ನೆಗೆಟಿವ್ ತೆಗ್ದಂಗೆ ಸ್ವಲ್ಪ ಇಂಜಿನ್ ಕೂಲ್ ಆಗಿರ್ಬೇಕು. ಓಡಿಸ್ದಂಗೆ ಈ ರಿಪೇರಿ ಮಾಡಕ್ ಕೂತ್ಕೊಂಡ್ರೆ ಇಂಜಿನ್ ಇದರಿಂದ ಆಯಿಲ್ ಎಲ್ಲ ಮೇಲ್ ರಾಟೋದು ಅದೆಲ್ಲ ಆಗುತ್ತೆ. ಸೊ ಅದ್ ನೋಡ್ಕೋಬೇಕು ನೀವು. ಫಸ್ಟ್ ನೀವು ಬೇಸಿಕ್ ಆಗಿ ಇಂಜಿನ್ ಆಯಿಲ್ ಕವರ್ನ ತೆಗೆದುಬಿಟ್ಟು ಅದ್ರ ಜೊತೆ ನೀವು ಸಾಲಿನಾಯ್ಡ್ ಕ್ಯಾಮ್ ಶಾಫ್ಟ್ ಆಕ್ಚುಯೇಟರ್ ಅಂತಾರಲ್ಲ ಅದನ್ನ ರಿಪ್ಲೇಸ್ ಮಾಡ್ಬೇಕಾಗುತ್ತೆ. ನಾವು ಇಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡೋಣ ಹೇಗಾಗುತ್ತಂತ. ಇದೆಲ್ಲ ಮಾಡಾದ್ಮೇಲೆ ಟೆಸ್ಟ್ ಮಾಡಬೇಕು ಕರೆಕ್ಟಾಗಿ. ತಿರ್ಗಾ ಎರರ್ ಕೋಡ್ಸ್ನ ನೀವು ನಿಮ್ಮ ಇದರಲ್ಲಿ ಚೆಕ್ ಮಾಡ್ಬೋದು. ಇದು ಹೇಗೆ ಮಾಡಬೇಕು, ಎಲ್ಲ ಏನು ಮಾಡಬೇಕು, ಈ ಸ್ಟೋರ್ಡ್ ಕೋಡ್ಸು ಸ್ಕ್ಯಾನರ್ಲಿ ಹೇಗೆ ನಾವು ನೋಡಬೇಕು ಅದೆಲ್ಲ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಯಾವಾಗಲೂ ಒಂದು ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಸ್ವಲ್ಪ ಇಂಜಿನ್ ಬಗ್ಗೆ ಗೊತ್ತಿದ್ರೆ ಸಾಕು. ಯಾಕಂದ್ರೆ ಇಲ್ಲಿ ತುಂಬಾ ಕಾಸ್ಟ್ಲಿ ರಿಪೇರಿಗಳಿಗೆಲ್ಲ. ಸೊ ಇದರಲ್ಲಿ ಏನಾಗಿದೆ ಅಂತ ಅಂದರೆ, ಕ್ಯಾಮ್ ಶಾಫ್ಟ್ ಪೊಸಿಷನ್ ಆಕ್ಚುಯೇಟರ್ ಕಂಟ್ರೋಲ್ ಸರ್ಕ್ಯೂಟಲ್ಲಿ ಪ್ರಾಬ್ಲಮ್ ಆಗಿ ಈ P0010 ಅಂತ ಒಂದು ಎರರ್ ಬಂದಿದೆ. ಇದರಿಂದ ಏನಾಗುತ್ತೆ, ಐಡ್ಲಿಂಗ್ ತುಂಬ ರಫ್ ಆಗಿರುತ್ತೆ ಮತ್ತು ಆಕ್ಸಲರೇಷನ್ನು ಪ್ರಾಬ್ಲಮ್ ಬರುತ್ತೆ. ಅದಲ್ಲದೆ ಫ್ಯೂಯಲ್ ಎಫಿಷಿಯನ್ಸಿನೂ ಡ್ರಾಪ್ ಆಗಿಬಿಡುತ್ತೆ. ಸೊ ಇದನ್ನು ಹೇಗೆ ಸರಿ ಮಾಡೋದು, ಇದನ್ನು P0010 ಮತ್ತು P0013 ಬಂದು ಒಂದೇ ಥರ ಎರರ್ಸು. P0010 ಒಂದು ಇನ್ಲೆಟ್ ಸಾಲಿನಾಯ್ಡ್ ವ್ಯಾಲ್ವ್ ಅದರದ್ದು ಎರರ್ ಬರುತ್ತೆ. P0013 ಎಕ್ಸಾಸ್ಟ್ದು ಬರುತ್ತೆ. ಸೊ ಆಗಲೇ ಹೇಳಿದೆ ಅಲ್ಲ, ಈ ಎರಡು ಸಾಲಿನಾಯ್ಡ್ಗಳು ಇಂಜಿನ್ ಒಂಥರ ಕಂಪ್ಯೂಟರ್ ಥರ. ಅಲ್ಲಿ ಏನು ಮಾಡುತ್ತೆ ಅಂದರೆ ಫ್ಯೂಯಲ್ ಎಫಿಷಿಯನ್ಸಿ ಮತ್ತು ಎಮಿಷನ್ಸು ಅದನ್ನೆಲ್ಲ ಚೆಕ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ನಾವು ಈ ಥರ ರಿಪೋರ್ಟ್ ಇದು ಮಾಡಿದ ತಕ್ಷಣ ನಾವೇನು ಮಾಡಬೇಕು ಅಂತ ಅಂದರೆ, ಅಲ್ಲೇ ಆಟೋಝೋನಲ್ಲೇ ಆ ಪಾರ್ಟ್ ಸಿಕ್ಬಿಡುತ್ತೆ. ಇದರಲ್ಲಿ ಇನ್ಲೆಟ್ ಸಾಲಿನಾಯ್ಡ್ ಅಂತ ಗೊತ್ತಾಯಿತು P0010 ಇಂದ. ಸೊ ಅಲ್ಲೇ ಆ ಪಾರ್ಟ್ನ ಖರೀದಿಸ್ಬೋದು. ಅಥವಾ
ಇನ್ನೂ ಕಮ್ಮಿ ಬೇಕಂದರೆ ಆನ್ಲೈನ್ಗೆ ಹೋಗಿ ವಾಲ್ಮಾರ್ಟಲ್ಲೋ ಅಥವಾ ಅಮೆಝಾನಲ್ಲಿ ಅದನ್ನು ಕೊಂಡ್ಕೊಬೋದು. ಈಸಿ ಏನು ಅಂತ ಅಂದರೆ ವಿನ್ ನಂಬರ್ ಹಾಕಿದ್ರೆ ವಾಲ್ಮಾರ್ಟಲ್ಲಿ ಅಥವಾ ನಿಮ್ಮ ಇದರಲ್ಲಿ ಅಮೆಝಾನಲ್ಲಿ ಈ ಪಾರ್ಟ್ ಸಿಕ್ಬಿಡುತ್ತೆ, ಯಾವ ಪಾರ್ಟ್ ಬೇಕು ಅಂತ. ಇಲ್ಲಿ ನಮಗೆ ಬೇಕಾಗಿರೋದು ಒಂದು ವೇರಿಯಬಲ್ ಟೈಮಿಂಗ್ ಸಾಲಿನಾಯ್ಡು ಇಲ್ಲಿ. ಸೊ ಇದು ಒಂದು ಇಂಗ್ಲೆಟ್ಗೆ ಮಾತ್ರ ಯೂಸ್ ಆಗುತ್ತೆ. ಸೇಮ್ ಇದು ನೋಡೋಕ್ಕೂ ಒಂದೇ ಥರ ಇರುತ್ತೆ. ಎಕ್ಸಾಸ್ಟಲ್ಲೂ ಸೇಮ್ ಥರನೇ ಇರುತ್ತೆ. ಇದನ್ನು ನಾವು ರಿಪ್ಲೇಸ್ ಮಾಡಬೇಕು ಇದರಲ್ಲಿ ಅಂತ ಈ ರಿಪೋರ್ಟಿಂದ ಗೊತ್ತಾಗಿದೆ. ಸೊ ಇದು ಫ್ರೀಯಾಗಿ ಕೊಡ್ತಾರೆ. ಇದೊಂದು ನಾನು ವಾಲ್ಮಾರ್ಟಿಂದ ವಿನ್ ನಂಬರ್ ಹಾಕಿ ತೊಗೊಂಡಿರೋದು. ಜಸ್ಟ್ ಆಲ್ಮೋಸ್ಟ್ ಒಂದು $100 ಅಷ್ಟೇ. ಸೊ ನೆಕ್ಸ್ಟು ಅಲ್ಲಿ ಹೋಗಿ ಹೇಗೆ ರಿಪ್ಲೇಸ್ ಮಾಡೋದು ನೋಡೋಣ ಬನ್ನಿ. ಇಂಜಿನ್ ಸಾಲಿನಾಯ್ಡ್ ಬಂದು ಇದ್ರ ಒಳಗಿರುತ್ತೆ. ಇದರಲ್ಲಿ ಇನ್ಲೆಟು ಇರುತ್ತೆ, ಎಕ್ಸಾಸ್ಟು ಇರುತ್ತೆ ಸಾಲಿನಾಯ್ಡ್ಸು. ಅದನ್ನು ಹೇಗೆ ಓಪನ್ ಮಾಡೋದು ಅಂತ ಅಂದರೆ ಫಸ್ಟು ನಮ್ಮ ಆಯಿಲ್ದು ಇದನ್ನು ತೆಗೆದುಬಿಟ್ರೆ ಒಳ್ಳೆಯದು. ಓಕೆ, ಇದನ್ನು ಪಕ್ಕದಲ್ಲಿಡಿ. ಆಮೇಲೆ ನೆಕ್ಸ್ಟು ನೀವು ಈ 2 ಸ್ಕ್ರೂನ ಬಿಚ್ಚಬೇಕು, ಒಂದಿದು ಮತ್ತು ಇನ್ನೊಂದು ಇದು. ಇದರಿಂದ ಏನಾಗುತ್ತೆ, ಈ ಪಾರ್ಟ್ ಕಂಪ್ಲೀಟ್ ಆಯಿಲ್ ಚೇಂಬರ್ನ ಪ್ರೊಟೆಕ್ಟ್ ಮಾಡುತ್ತಲ್ಲ, ಆ ಪಾರ್ಟ್ ಆಚೆ ಬರುತ್ತೆ. ಸೊ ಅದನ್ನು ಮಾಡೋಣ ಬನ್ನಿ. ಅದು ಹೇಗೆ ಮಾಡೋದು ಅಂತಂದರೆ ಸುಲಭದಲ್ಲಿ ಸ್ಕ್ರೂ ಡ್ರೈವರು ಯೂಸ್ ಮಾಡೋಣ. ಅದಲ್ಲದೆ ಇನ್ನೊಂದು ಪ್ಲಗ್ ತಗೊಂಡು ಆ ಮೇಲಿದ ಕವರ್ ಬಿಚ್ಚಾದಂಗೆ ಇದರದ್ದು ಆಯಿಲ್ ಕವರ್ ಇದೆ ನೋಡಿ, ಅದನ್ನು ಮುಚ್ಚಕ್ಕೆ ಮರಿಬೇಡಿ. ಸೊ ಇಲ್ಲಿ ನೋಡಿದ್ರೆ ನೀವು ಈ 2 ಸಾಲಿನಾಯ್ಡ್ ಇರುತ್ತೆ. ಇದರಲ್ಲೇ ನೋಡಿ ಬರೆದಿದೆ, ಒಂದು EXH ಅಂದರೆ ಎಕ್ಸಾಸ್ಟು, ಈ ಕಡೆ INT ಅಂದರೆ ಇನ್ಲೆಟ್ ವ್ಯಾಲ್ವು. ಇದನ್ನು ಬಿಚ್ಚಿಬಿಟ್ಟು ರಿಪ್ಲೇಸ್ ಮಾಡಿಬಿಟ್ರೆ ಆ P010ನ ತಡೆಗಟ್ಬೋದು. ಅದು ಹೇಗೆ ಮಾಡೋದು ಹೇಳ್ಕೊಡ್ತೀನಿ ನೋಡಿ. 10 ಬಂದು ಇನ್ಲೆಟ್ದು ಇದು. ಸೊ ಇದನ್ನು ತೆಗೀರಿ. ಇದನ್ನು ತೆಗೆದ್ರೆ ಇದೇ ರೀಪ್ಲೇಸ್ಮೆಂಟ್ ಮಾಡಬೇಕಾಗಿರೋದು. ಆಗಲೇ ತೋರಿಸ್ನಲ್ಲ ಆ ಪಾರ್ಟ್ನ ಇಲ್ಲಿ ರೀಪ್ಲೇಸ್ಮೆಂಟ್ ಮಾಡಬೇಕಾಗಿರೋದು. ಇಲ್ಲಿ ಒಂದು ಚಿಕ್ಕದಾಗಿ ನಟ್ಟಿರುತ್ತೆ,
ಆ ನಟ್ಟು ಬಂದು 10 ಸೈಜ್ದು ನೀವು ಅದನ್ನು ಓಪನ್ ಮಾಡಬೇಕಾಗತ್ತೆ. ಅದನ್ನು ಓಪನ್ ಮಾಡೋದಕ್ಕೆ ಈ ಥರ ಒಂದು ಆ ನಟ್ನ ಇಲ್ಲಿ ಫಿಕ್ಸ್ ಮಾಡಿಕೊಂಡು ಇದನ್ನು ಡೈರೆಕ್ಟಾಗಿ ಇಲ್ಲಿ ಓಪನ್ ಮಾಡ್ಬೋದು. ಇದು ಕಾಣಿಸ್ತಾ ಇದೆ ಅಲ್ಲ, ಈ ಪಾರ್ಟ್ನ ತೆಗೆದ್ರೆ ಆಯಿತು. ತೆಗೆದು ಅದನ್ನು ಇದು ಮಾಡಿದ್ರೆ ಆಯಿತು. ತೆಗಿತೀನಿ ನೋಡಿ. ಇವಾಗ ಈ ಥರ ವ್ರೆಂಚ್ ತೊಗೊಂಡು ಇದನ್ನು ಓಪನ್ ಮಾಡಿದ್ರೆ ಆಯಿತು. ಓಪನ್ ಮಾಡ್ತೀನಿ ನೋಡಿ, ಅದು ಓಪನ್ ಆಗುತ್ತೆ ಸೀದಾ. ಇದು ಆ ಸ್ಕ್ರೂ, ಸಾಲಿನಾಯ್ಡ್ನ ಹಿಡ್ತಿರೋ ಸ್ಕ್ರೂ ಇದು. ಇಲ್ಲಿ ನೋಡಿ ಗ್ರೂ ಕಾಣಿಸ್ತಾ ಇದೆ, ಅದರಿಂದ ತೆಗೆದಿದ್ದೀನಿ. ಅದು ಬಿಚ್ಚಿದಂಗೆ ಇಲ್ಲಿಂದ ಆ ಗ್ರೂವಿಂದ ಅದು ಬಿಚ್ಚಿದಂಗೆ ಇದು 2 ಪಾರ್ಟ್ ಬರುತ್ತೆ. ಇದು ನೋಡಿ, ಲೆಫ್ಟ್ ಸೈಡಲ್ಲಿರೋದು ಹಳೆದು, ಇದು ಹೊಸದು. ಇದನ್ನು ರೀಪ್ಲೇಸ್ ಮಾಡಬೇಕಾಗಿರೋದು. ಇಲ್ಲಿ ಏನಾಗಿರುತ್ತೆ ಅಂತ ಅಂದರೆ ಇಲ್ಲಿ ಕಂಟಿನ್ಯೂಟಿ ಬಂದಿರಲ್ಲ, ಅದಕ್ಕೆ ಈ ಪ್ರಾಬ್ಲಮ್ ಬಂದಿರುತ್ತೆ. ಸೊ ಇದನ್ನು ಚೇಂಜ್ ಮಾಡ್ದಂಗೆ ಸಾಲಿನಾಯ್ಡು ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಇದೇನಾಗುತ್ತೆ ಅಂತ ಅಂದರೆ ಆಯಿಲ್ ಪ್ರೆಷರ್ನ ಇದು ತಕ್ಕಮಟ್ಟಿಗೆ ಸರಿಪಡಿಸಲ್ಲ, ಅದಕ್ಕೋಸ್ಕರ ಈ ಎರರ್ ಬರೋದು. ಸೊ ಇದನ್ನು ರಿಪ್ಲೇಸ್ ಮಾಡೋಣ, ಬನ್ನಿ ನೋಡೋಣ ಏನಾಗುತ್ತೆ ಅಂತ. ನೋಡಿ, ಈಗ ಹೊಸದು ನಾನು ರೀಪ್ಲೇಸ್ ಮಾಡಿದ್ದೀನಿ. ಈ ಬೋಲ್ಟ್ನ ಟೈಟ್ ಮಾಡೋಣ ಬನ್ನಿ. ಇದು ಡೈರೆಕ್ಟು ಹೊಸದಿದು, ಇದನ್ನು ಟೈಟ್ ಮಾಡೋಣ. ಇದು ಟೈಟ್ ಮಾಡಾಯ್ತು. ಈಗ ಅದ್ರದ್ದು ಏನಿದೆ ಸಾಲಿನಾಯ್ಡ್ದು, ಅದರದ್ದು ಕನೆಕ್ಷನ್ನು, ಎಲೆಕ್ಟ್ರಿಕ್ ಕನೆಕ್ಷನ್ಸ್ ಎಲ್ಲ ಕೊಟ್ಬಿಡೋಣ ಬನ್ನಿ. ಸೊ ಏನಿಲ್ಲ, ಅದೇ ಥರ ಜಸ್ಟ್ ಕ್ಲೋಸ್ ಮಾಡಿಕೊಂಡು ಇದು ಮಾಡಿದ್ರೆ ಆಯಿತು.